ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಈ ಎಸ್-ಎ-1 ಕ್ವಶನ್ ಪೇಪರ್ನ 29ನೇ ಕ್ವಶನ್ನ ನಾವು ಇವತ್ತು ಸಾಲ್ವ್ ಮಾಡೋಣ. ಪ್ರಶ್ನೆ ಹೀಗಿದೆ: ಒಂದು ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವು 620 ಆಗಿದೆ. ಸರಿ, 670 ಆಗಿದೆ ಅಂತ ಹೇಳ್ತದೆ. ಆಮೇಲೆ ನೋಡಿ, ಮೊದಲ 20 ಪದಗಳ ಮೊತ್ತ. ಪ್ರಶ್ನೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಅಂದಾಗ ಮಾತ್ರ ಈಸಿಯಾಗಿ ನಾವು ಸಾಲ್ವ್ ಮಾಡಬಹುದು. ಮೊದಲ 20 ಪದಗಳ ಮೊತ್ತ ಅಂತ ಹೇಳ್ತಾನೆ. ಮೊತ್ತ ಅಂದ ತಕ್ಷಣನೇ ನೀವು ತಲೆ ಬರಬೇಕು, ಇದು ಎಸ್ ಗೆ ಸಂಬಂಧಪಟ್ಟಿದೆ, ಎನ್ ಗೆ ಸಂಬಂಧಪಟ್ಟಿದ್ದು. ಸೊ ಮೊದಲ 20 ಅಂದಿದ್ದಕ್ಕೆ ನಾನು ಏನ್ ಮಾಡ್ತಿದ್ದೀನಿ, ಸೊ S20 ಅಂತ ಬರ್ಕೊಂತ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಸೊ S20 ಎಷ್ಟಾಗಿದೆ? 670 ಆಗಿದೆ. ಹಾಗಾದ್ರೆ ಮತ್ತೆ ಸಾಮಾನ್ಯ ವ್ಯತ್ಯಾಸ ಡಿ ಒಂದು ಕೊಟ್ಟಿದ್ದಾನೆ, ಡಿ ಏನಾಗಿದೆ? 3 ಆಗಿದೆ. ಹಾಗಾದ್ರೆ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಬಹಳಷ್ಟು ಸರಳವಾಗಿ ನಾವು ಇದನ್ನ ತಿಳ್ಕೋಬಹುದು. ನೋಡಿ, ಮೊದಲನೇದಾಗಿ ಎಸ್ ಎನ್ ಸೂತ್ರವನ್ನು ನಾವು ಬರ್ಕೊಳ್ಳೋಣ. ಎಸ್ ಎನ್ ಇಸ್ ಈಕ್ವಲ್ಸ್ ಟು n/2 ಆವರಣ 2a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಹೇಳ್ತೇವೆ. ಸೊ ಇದೇ ಆಗಲೇ 20ನೇ ಪದ, 20 ಪದಗಳ ಮೊತ್ತ ಕೊಟ್ಟಿರೋದಕ್ಕೆ ನಾನು n ನ ಬದಲಾಗಿ ನಾನು ಏನು ಹಾಕ್ಕೊಂತೀನಿ, 20 ಅಂತ ಹಾಕೊಂತ ಇದ್ದೀನಿ. ಸೊ n ನ ಬದಲಾಗಿ 20 ಅಂತ ಹಾಕೊಂತ ಇದ್ದೀನಿ, ಡಿವೈಡೆಡ್ ಬೈ 2 ಆವರಣ 2a ಪ್ಲಸ್ n ಅಂದ್ರೆ 20 ಮೈನಸ್ 1 ಇಂಟು ಡಿ ಅಂದ್ರೆ 3 ಅಂತ ತಗೊಂತ ಇದ್ದೀವಿ, ಯಾಕಂದ್ರೆ ಡಿ ಅನ್ನ 3 ಅಂತ ಕೊಟ್ಟಿದ್ದೀವಿ. ಸೊ ಫರ್ದರ್ ನಾವು ಸಾಲ್ವ್ ಮಾಡಿದಾಗ S20 ಅಂತಂದ್ರೆ ಡೈರೆಕ್ಟ್ ಆಗಿ ನಾವು ಏನ್ ಹಾಕೋಬಹುದು, 670 ಅಂತ ಹಾಕೋಬಹುದು. ಸೊ 2 ಒಂದೇ 2 ಹತ್ತಲೆ ಉಳಿದಿರೋದೇನೋ 10 ಉಳಿತು. ಆವರಣ 2a ಪ್ಲಸ್ 20 ಒಂದ್ರೆ 19 ಗುಣಾಕಾರ 3 ಆಗುತ್ತೆ. ಸೊ ಇದು ಈ ರೀತಿ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಫರ್ದರ್ ಇಲ್ಲಿ ಗುಣಾಕಾರ ಹಾಕ್ತಿದ್ದನ್ನ ಈ ಕಡೆ ಕಳಿಸಿದಾಗ ಏನಾಗ್ತದೆ, ಭಾಗಾಕಾರ 670 ಭಾಗಾಕಾರ 10 ಇಸ್ ಈಕ್ವಲ್ಸ್ ಟು 2a ಪ್ಲಸ್ 19 3 ಸೊ ಇದು 57 ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಈ 0 ಮತ್ತು 0 ಕ್ಯಾನ್ಸಲ್ ಮಾಡ್ಕೊಂತೀವಿ. ಸೊ ಉಳಿದಿದ್ದೇನು 67 ಇಸ್ ಈಕ್ವಲ್ಸ್ ಟು 2a ಪ್ಲಸ್ 50 7 ಉಳಿಯುತ್ತೆ, ಪ್ಲಸ್ 57 ಈ ಕಡೆ ಕಳಿಸ್ತೀನಿ. 67 ಮೈನಸ್ 57 ಇಸ್ ಈಕ್ವಲ್ಸ್ ಟು 2a. ಸೊ ಫರ್ದರ್ ನಾವಿಲ್ಲಿ ನೋಡೋದಾದ್ರೆ, ಸೊ 67ರಲ್ಲಿ 57 ತೆಗೆದಾಗ ಏನಾಗುತ್ತೆ, 2a ಇಸ್ ಈಕ್ವಲ್ಸ್ ಟು 10 ಆಯಿತು. ಸೊ a ಇಸ್ ಈಕ್ವಲ್ಸ್ ಟು 10 ಭಾಗಾಕಾರ ಗುಣಾಕಾರ ಹೋದ್ರೆ ಭಾಗಾಕಾರ 2 ಆಗುತ್ತೆ. ಸೊ a ಇಸ್ ಈಕ್ವಲ್ಸ್ ಟು 5. ಸೊ ನಮಗೆ ಸಿಕ್ಕಿದ್ದೇನು, a ಅಂದ್ರೆ 5 ಸಿಕ್ತು, d ಅಂದ್ರೆ 3 ಸಿಕ್ತು. ಸೊ ಇದರ ಆಧಾರದ ಮೇಲೆ ನಾವು ಏನ್ ಮಾಡಬಹುದು, ಸಮಾಂತರ ಶ್ರೇಣಿಯನ್ನ ನಾವು ಇಲ್ಲಿ ಕಂಡುಹಿಡಿಯಬಹುದು. ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಬೇಕಾದ್ರೆ ಸೊ ಸಮಾಂತರ ಶ್ರೇಣಿ ಏನಾಗುತ್ತೆ ಅಂದ್ರೆ, ಸೊ a ಪ್ಲಸ್ d a ಪ್ಲಸ್ 2d ಈ ರೀತಿ ಸಾಮಾನ್ಯ ರೂಪದಲ್ಲಿದೆ. ಸೊ a ಅಂತಂದ್ರೆ 5 ಆವರಣ 5 ಪ್ಲಸ್ 3 ಆವರಣ 5 ಪ್ಲಸ್ 2 ಇಂಟು 3 ಈ ರೀತಿ ಕಂಟಿನ್ಯೂ ಆಗ್ತದೆ. ಸೊ 5 ಅಂದ್ರೆ 5 8 2 3 6 ಪ್ಲಸ್ 5 11. ಸೊ ಈ ರೀತಿ ಇದು ಸಮಾಂತರ ಶ್ರೇಣಿಯನ್ನು ಹೊಂದಿದೆ. ಸೊ ಇದು ಈ ರೀತಿಯಾಗಿ ನಾವು ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಬಹುದು. ಇದು 29ನೇ ಕ್ವಶನ್. ಇನ್ನೂ ಕೂಡ ಹಲವಾರು ಕ್ವಶನ್ಸ್ಗಳನ್ನು ನಾವು ಈ ಒಂದು ಚಾನಲ್ ಅಲ್ಲಿ ಸಾಲ್ವ್ ಮಾಡಿ ಹಾಕ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ವಿಡಿಯೋಸ್ಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳಬಹುದು, ನಾನು ಅದನ್ನು ಕೂಡ ಸಾಲ್ವ್ ಮಾಡ್ತೇನೆ. ಧನ್ಯವಾದ.